ಈ ಸ್ಟಾಂಪ್ ಪೇಪರ್‌ನ ಯಾವ ರೀತಿ ಪ್ರಿಂಟ್ ಕೊಡೋದು ಅಂತ ತೋರಿಸ್ಕೊಡ್ತೀನಿ. ಗೂಗಲಲ್ಲಿ SHCIL eStamp.com ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಇ ಸ್ಟ್ಯಾಂಪಿಂಗಿಗೆ ಬಂದು ಆಥರೈಸ್ಡ್ ಕಲೆಕ್ಷನ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಓಪನ್ ಆಗುತ್ತೆ. ಇವಾಗ ನಿಮಗಿಲ್ಲಿ ಬುಕ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಬುಕ್ ಮಾರ್ಕ್ ಆಗುತ್ತೆ. ಅಥವಾ ನಿಮಗೆ G7 ಲಾಗಿನಲ್ಲಿ ಇ ಸ್ಟ್ಯಾಂಪಿಂಗ್ SHCL ಲಾಗಿನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ನಿಮ್ಗೊಟ್ಟು 2 ID ಬರುತ್ತೆ. ಒಂದು ಯೂಸರ್, ಇನ್ನೊಂದು ಸೂಪರ್ವೈಸರ್. ಯೂಸರಲ್ಲಿ ನೀವು ಪೇಪರ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಎಡಿಟ್ ಮಾಡ್ಬೋದು. ಸೂಪರ್ವೈಸರ್ ಐಡಿಯಲ್ಲಿ ನೀವು ಅದನ್ನು ವೆರಿಫೈ ಮಾಡಿ ಅಕ್ಸೆಪ್ಟ್ ಮಾಡಿ ಪ್ರಿಂಟ್ ಕೊಡಬೇಕು. ಇವಾಗ ನಾನು ಫಸ್ಟು ಯೂಸರ್ ಲಾಗಿನ್ ಮಾಡ್ಕೊಳ್ತಿದ್ದೀನಿ. ನೀವು ಯೂಸರ್ನ ಮತ್ತು ಸೂಪರ್ವೈಸರ್ ಐಡಿನ ಒಂದೇ ಬ್ರೌಸರಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬ್ರೌಸರಲ್ಲಿ ನೀವು ಯೂಸರ್ನ ಲಾಗಿನ್ ಮಾಡಿಕೊಂಡ್ರೆ ಇನ್ನೊಂದು ಬ್ರೌಸರಲ್ಲಿ ನೀವು ಸೂಪರ್ವೈಸರ್ ಐಡಿನ ಲಾಗಿನ್ ಮಾಡ್ಕೊಳ್ಬೇಕು. ಇವಾಗ ನಾನು ಯೂಸರ್ ಐಡಿನ ಲಾಗಿನ್ ಮಾಡ್ಕೊಳ್ತಿದ್ದೀನಿ. ನೀವು ಆಲ್ರೆಡಿ ಯೂಸರ್ಸ್ ಆಗಿದ್ರೆ ನಿಮಗೆ ID ಮತ್ತು ಪಾಸ್ವರ್ಡ್ ಗೊತ್ತಿರುತ್ತೆ. ನ್ಯೂ ಯೂಸರ್ಸ್ ಆದರೆ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಅದರದ್ದು ಮೇಲ್ ಬಂದಿರುತ್ತೆ. ಸೊ ನೀವು ಅದರಲ್ಲಿ ಚೆಕ್ ಮಾಡಿಕೊಂಡು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಯೂಸರ್ ID ಮೆನ್ಷನ್ ಮಾಡಿ, ಅದಾದಮೇಲೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಮೆನ್ಷನ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಇಮೇಲ್, ಇನ್ನೊಂದು ಗೂಗಲ್ ಅಥೆಂಟಿಕೇಟರ್. ಸೊ ನೀವು ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಮೇಲ್ ಐಡಿಗೆ ಬರುತ್ತೆ. ಗೂಗಲ್ ಅಥೆಂಟಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೋಡ್ಸ್ ಬರುತ್ತೆ. ಇಮೇಲಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಅಂದರೆ ಗೂಗಲ್ ಅಥೆಂಟಿಕೇಟರ್ನ ತಗೊಳ್ಳಿ. ಸೊ ಗೂಗಲ್ ಅಥೆಂಟಿಕೇಟರ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತ ಈಗಾಗಲೇ ವಿಡಿಯೋ ಇದೆ. ನೀವು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ನೀವು OTPನ ಮೆನ್ಷನ್ ಮಾಡಿ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಸಬ್ಮಿಷನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಆರ್ಟಿಕಲ್ಸ್ ಲಿಸ್ಟ್ ಬರುತ್ತೆ. ಸೊ ಆರ್ಟಿಕಲಲ್ಲಿ 2 ಥರ ಆರ್ಟಿಕಲ್ ಬರುತ್ತೆ. ಒಂದು ವೇರಿಯಬಲ್ ಆರ್ಟಿಕಲ್, ಇನ್ನೊಂದು ಫಿಕ್ಸ್ಡ್ ಆರ್ಟಿಕಲ್. ಸೊ ಫಿಕ್ಸ್ಡ್ ಆರ್ಟಿಕಲ್ ಮತ್ತು ವೇರಿಯಬಲ್ ಆರ್ಟಿಕಲ್. ಇಲ್ಲಿ ನಿಮಗೆ ಫಿಕ್ಸ್ಡ್ ಆರ್ಟಿಕಲಲ್ಲಿ ಯಾವುದೇ ರೀತಿಯಾದಂಥ ಕನ್ಸಿಡರೇಷನ್ ಪ್ರೈಸ್ ಹಾಕೋ ಹಾಗಿಲ್ಲ, ಮತ್ತು ಅದು ಒಂದೇ ಕ್ಲಿಕ್ಕಲ್ಲಿ ನಿಮಗೆ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತು ವೇರಿಯಬಲ್ ಆರ್ಟಿಕಲಲ್ಲಿ ನೀವು ಕನ್ಸಿಡರೇಷನ್ ಪ್ರೈಸ್ ಮ್ಯಾಂಡೇಟ್ರಿಯಾಗಿ ಮೆನ್ಷನ್ ಮಾಡಬೇಕು, ಮತ್ತು ಡಬಲ್ ಕ್ಲಿಕ್ಕಲ್ಲಿ ನಿಮಗೆ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಅಫಿಡವಿಟ್ ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಇದು ಫಿಕ್ಸ್ಡ್ ಆರ್ಟಿಕಲ್. ನೀವು ಕನ್ಸಿಡರೇಷನ್ ಪ್ರೈಸ್ ಹಾಕಿಲ್ಲ, ಸೊ ಡೈರೆಕ್ಟಾಗಿ ಅಮೌಂಟ್ ನಿಮಗೆ ಕ್ಯಾಲ್ಕುಲೇಟ್ ಆಗಿದೆ. ಅದೇ ಥರನೇ ಇನ್ನೊಂದು ಎಕ್ಸಾಂಪಲ್ಲು. ಇದು ನಿಮಗೆ ವೇರಿಯಬಲ್ ಆರ್ಟಿಕಲ್. ಈ ವೇರಿಯಬಲ್ ಆರ್ಟಿಕಲಲ್ಲಿ ಇವರೇ ಕಂಡೀಷನ್ಸ್ ಕೊಡ್ತಾರೆ. ನೀವು ಕನ್ಸಿಡರೇಷನ್ ಪ್ರೈಸ್ ಎಷ್ಟು ಹಾಕಿದ್ರೆ ಅಮೌಂಟ್ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಇವಾಗ ನಾನು ಅಮೌಂಟ್ ಯಾವುದೂ ಹಾಕೇ ಇಲ್ಲ. ಸೊ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಅಲರ್ಟ್ ಬಂದಿದೆ, ಪ್ಲೀಸ್ ಎಂಟರ್ ದ ಕನ್ಸಿಡರೇಷನ್ ಪ್ರೈಸ್ ನಾಟ್ ಲೆಸ್ಸರ್ ದ್ಯಾನ್ ಅಂತ. ಸೊ ಹಾಗಾಗಿ ಈ ಕಂಡೀಷನ್ ಪ್ರಕಾರ ನಿಮಗೆ ಯಾವುದು ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟನ್ನು ಹಾಕಿ ಕನ್ಸಿಡರೇಷನ್ ಪ್ರೈಸ್ ಹಾಕಿ ಅದು ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಆಮೇಲೆ ನೀವು ಪ್ರಿಂಟ್ ಕೊಡ್ಬೋದು. ಇವಾಗ ನಿಮಗೆ ಯಾರಾದರೂ ಕಸ್ಟಮರ್ಸ್ ಬಂದಿರ್ತಾರೆ. ಸೊ ನೀವು ಅವ್ರ ಹತ್ರ ಏನೇನು ಡೀಟೇಲ್ಸ್ ಬೇಕಾಗುತ್ತೆ ಒಂದು ಈ ಸ್ಟ್ಯಾಂಪ್ ಪೇಪರ್ ತೆಗಿಯೋದಕ್ಕೆ ಅಂದರೆ, ಮೇಯ್ನ್ ನೀವು ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಆರ್ಟಿಕಲ್ ಯಾವುದು ಅಂತ. ಸೊ ಅವ್ರು ಯಾವ ಆರ್ಟಿಕಲ್ ಕೇಳ್ತಿದ್ದಾರೆ ನೀವು ಅದನ್ನೇ ಮೆನ್ಷನ್ ಮಾಡಬೇಕು. ಅವ್ರು ಯಾವುದೋ ಒಂದು ಆರ್ಟಿಕಲ್ ಕೇಳಿ ನೀವು ಯಾವುದೋ ಮೆನ್ಷನ್ ಮಾಡಿದ್ರೆ ಅದು ಆಗೋದಿಲ್ಲ. ಹಾಗಾಗಿ ಅವ್ರು ಏನು ಆರ್ಟಿಕಲ್ ಕೇಳ್ತಿದ್ದಾರೆ, ಡಿಸ್ಕ್ರಿಪ್ಷನ್ ಏನು, ಪರ್ಚೇಸ್ಡ್ ಬೈ ಯಾರು, ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಅಮೌಂಟ್ ಎಷ್ಟು, ಇದಿಷ್ಟನ್ನು ಕೇಳಿ ನಿಮಗೆ ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಕೊಟ್ಟಿದ್ದೀವಲ್ವಾ, ಸೊ ನೀವು ಅದರಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಮೆನ್ಷನ್ ಮಾಡ್ಕೊಂಡ್ಮೇಲೆ ಪ್ರಿಂಟ್ ಕೊಡಬೇಕು. ಇಲ್ಲಿ ನೀವು ಇವಾಗ ಆರ್ಟಿಕಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನನಗೆ ಬಂದಿರೋದು ಅಗ್ರಿಮೆಂಟ್ಗೋಸ್ಕರ ಬಂದಿದ್ದಾರೆ. ಸೊ ನಾನು ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಟ್ಟಿದ್ದೀನಿ. ಇಲ್ಲಿ ಇವಾಗ ನಿಮ್ಮ ಕಸ್ಟಮರ್ ಯಾರು ಬಂದಿರ್ತಾರೆ ಅವ್ರನ್ನೇ ಕೇಳಿ, ಅವ್ರು ಪರ್ಚೇಸ್ಡ್ ಬೈ ಯಾರು, ಮತ್ತು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಏನು, ಇಲ್ಲೇನೇನು ಸ್ಟಾರ್ ಮಾರ್ಕ್ಸ್ ಇದೆಯಲ್ಲ, ಸೊ ನೀವು ಅವನ್ನೆಲ್ಲ ಫಿಲ್ ಮಾಡಬೇಕು. ಪರ್ಚೇಸ್ಡ್ ಬೈ, ಪ್ರಾಪರ್ಟಿ ಡಿಸ್ಕ್ರಿಪ್ಷನ್,
ಮತ್ತು ಸ್ಟ್ಯಾಂಪ್ ಡ್ಯೂಟಿ ಅಮೌಂಟು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಅಮೌಂಟ್ ಬರುತ್ತೆ, ಏಕೆಂದರೆ ಇದು ಫಿಕ್ಸ್ಡ್ ಆರ್ಟಿಕಲ್ಲು. ಸೊ ಫಸ್ಟ್ ಪಾರ್ಟಿ ಯಾರು, ಸೆಕೆಂಡ್ ಪಾರ್ಟಿ ಯಾರು, ಸ್ಟ್ಯಾಂಪ್ ಡ್ಯೂಟಿ ಪೇಯ್ಡ್ ಬೈ ಯಾರು, ಅದಾದಮೇಲೆ ಮೊಬೈಲ್ ನಂಬರ್ ಇಲ್ಲಿ ಪರ್ಚೇಸ್ಡ್ ಬೈ ಯಾರು ಇರ್ತಾರಲ್ವ, ಸೊ ಅವ್ರ ಫಸ್ಟ್ ಪಾರ್ಟಿನ ಸೆಕೆಂಡ್ ಪಾರ್ಟಿನ, ಸೊ ಸೆಕೆಂಡ್ ಪಾರ್ಟಿ ಆಗಿರೋದ್ರಿಂದ ಸೆಕೆಂಡ್ ಪಾರ್ಟಿ ಅವ್ರದ್ದು ಫೋನ್ ನಂಬರ್ನ ನೀವು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೆನ್ಷನ್ ಮಾಡಬೇಕು. ಇದಿಷ್ಟು ಆದಮೇಲೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸೇವ್ ಅಂತ ಕೊಡಬೇಕು. ಇವಾಗ ಈ ಪೇಪರ್ ಸೇವ್ ಆಗಿದೆ. ಸೊ ನೀವು ಇವಾಗ ಸೂಪರ್ವೈಸರ್ ಐ ಡಿನ ಲಾಗಿನ್ ಮಾಡ್ಕೊಳ್ಬೇಕು. ಒಟ್ಟು 2 ಬ್ರೌಸರ್ಸ್ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಲ್ವಾ. ಸೊ ಯೂಸರ್ನ ನಾನು ಕ್ರೋಮಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ, ಮತ್ತು ಸೂಪರ್ವೈಸರ್ ಐ ಡಿನ ನಾನು ಮೈಕ್ರೋಸಾಫ್ಟ್ ಎಡ್ಜಲ್ಲಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಫಸ್ಟು ಐ ಡಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ಪಾಸ್ವರ್ಡ್, ಆಮೇಲೆ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೂ ಅಷ್ಟೇ, ನಿಮಗೆ ಯಾವುದು ಕನ್ವಿನಿಯೆಂಟ್ ಆಗುತ್ತಲ್ವಾ, ಸೊ ನೀವು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ನೀವು ಒ ಟಿ ಪಿನ ಮೆನ್ಷನ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಆಗಿದೆ. ನೀವು ಯೂಸರಲ್ಲಿ ಏನು ಪೇಪರ್ ಕ್ರಿಯೇಟ್ ಮಾಡಿದ್ರಲ್ವಾ, ಆ ಪೇಪರ್ ನಿಮಗೆ ಸೂಪರ್ವೈಸರ್ ಐ ಡಿಲಿ ಬಂದಿರುತ್ತೆ. ಇಲ್ಲಿ ಸಬ್ಮಿಟ್ ನಂಬರ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಸೊ ಇದಿಷ್ಟು ಕರೆಕ್ಟಾಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಸರ್ಟಿಫಿಕೇಟ್ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಈ ಸರ್ಟಿಫಿಕೇಟ್ ಏನಿದೆ ಇದನ್ನು ನೀವು ಬಂದಿರೋ ಕಸ್ಟಮರ್ಗೆ ಪ್ರಿಂಟ್ ದಿಸ್ ಪೇಜ್ ಅಂತ ಇದೆಯಲ್ಲ, ಇದನ್ನು ನಾರ್ಮಲ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿ ಕೊಡಿ. ಯಾಕೆ ಅಂತಂದರೆ ಇದು ಬಾಂಡ್ ಪೇಪರ್ ಅಲ್ಲ, ಜಸ್ಟ್ ಪ್ರಿವ್ಯೂ ಅಷ್ಟೇ. ಸೊ ಹಾಗಾಗಿ ನಾರ್ಮಲ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಅವರು ಕೊಡುವಾಗ ಅವ್ರಿಗೆ ಹೇಳಿ ಪರ್ಚೇಸ್ಡ್ ಬೈಯಿಂದ ನೀವು ಇಷ್ಟನ್ನು ಚೆಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದರೆ ಹೇಳಿ, ಮಿಸ್ಟೇಕ್ ಇಲ್ಲ ಅಂತ ಅಂದರೆ ಸಿಗ್ನೇಚರ್ ಮಾಡಿಸ್ಕೊಂಡು ಅಮೌಂಟ್ ಇಸ್ಕೊಂಡು ಆಮೇಲೆ ಪ್ರಿಂಟ್ ಅಕ್ಸೆಪ್ಟ್ ಮಾಡಿ. ಸೊ ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ಸ್ ಇದೆ ಅಂತ ಅಂದರೆ ಈ ಪೇಪರ್ನ ನೀವು ರಿಜೆಕ್ಟ್ ಆದರೂ ಮಾಡ್ಬೋದು ಅಥವಾ ಬ್ಯಾಕ್ ಆದರೂ ಬರ್ಬೋದು. ಸೊ ನೀವು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ಎಡಿಟ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ ಸರ್ಟಿಫಿಕೇಟ್ ಇಲ್ಲಿ ರಿಜೆಕ್ಟೆಡ್ ಅಂತ ತೋರಿಸ್ತಿದೆ. ಸೊ ಸಬ್ಮಿಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಮತ್ತೆ ಅದನ್ನು ಎಡಿಟ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಸೊ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂದರೆ ನೀವು ಇಲ್ಲಿ ಅದನ್ನು ಎಡಿಟ್ ಮಾಡಿ ಇನ್ನೊಂದು ಸತಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಮೇಲೆ ನೀವು ಮತ್ತೆ ಇಲ್ಲಿ ಜನರೇಟ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿ ಸೂಪರ್ವೈಸರ್ ಐ ಡಿಯಲ್ಲಿ. ಇವಾಗ ನಿಮಗದು ಡ್ರಾಫ್ಟಾಗಿ ಬಂದಿದೆ. ಸೊ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಪರ್ ನಿಮ್ಗೆ ಇವಾಗ ಏನಾದ್ರು ಚೇಂಜಸ್ ಮಾಡಿರ್ತೀರಲ್ವಾ, ಸೊ ನಿಮ್ಗೆ ಅದು ಕರೆಕ್ಟ್ ಅಂತ ಅನ್ಸಿದ್ರೆ ಅಕ್ಸೆಪ್ಟ್ ಮಾಡಿ. ಇಲ್ಲ ಅಂತ ಅಂದರೆ ನನಗೆ ಈ ಪೇಪರೇ ಬೇಡ ಅಂತ ಅಂದರೆ ನೀವು ಇದನ್ನು ಡೈರೆಕ್ಟಾಗಿ ಡಿಲೀಟ್ ಕೊಡ್ಬೋದು. ಸೊ ಆಗ ಏನೂ ಮಿಸ್ಟೇಕ್ಸ್ ಇಲ್ಲ, ಎಲ್ಲ ಓಕೆ ಆಗಿದೆ ಅಂತ ಅಂದಮೇಲೆ ನೀವು ಅಕ್ಸೆಪ್ಟ್ ಮಾಡಬೇಕು. ಏಕೆಂದರೆ ಒಂದು ಸತಿ ನೀವು ಅಕ್ಸೆಪ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವುದೇ ರೀತಿಯಾದಂಥ ಎಡಿಟ್ ಆಪ್ಷನ್ ಅಥವಾ ರೀಫಂಡ್ ಆಪ್ಷನ್ ಏನೂ ಸಿಗೋದಿಲ್ಲ. ಹಾಗಾಗಿ ಅಕ್ಸೆಪ್ಟ್ ಮಾಡುವಾಗ ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಬೇಕು. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇದರಲ್ಲಿ ಒಂದ್ಸತಿ ನೋಡ್ಕೊಳ್ಳಿ, ಇಲ್ಲಿ ಪ್ರಿಂಟ್ ಸ್ಟ್ಯಾಂಪ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಸೊ ಇವಾಗ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಫಸ್ಟು ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಆದಮೇಲೆ ಅಲ್ಲಿ ಪ್ರಿಂಟರ್ ನೇಮ್ ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಕೊಡಬೇಕು. ಪ್ರಿಂಟ್ ಕೊಟ್ಟಮೇಲೆ ನಿಮಗೆ ಈ ಥರ ಮೆಸೇಜ್ ಬರುತ್ತೆ. ಈ ಸ್ಟ್ಯಾಂಪ್ ಪೇಪರ್ ಪ್ರಿಂಟ್ ಆಯಿತು. ಇವಾಗ ಇಲ್ಲಿ ಯೂಸರ್ ಮತ್ತು ಸೂಪರ್ವೈಸರ್ ಐ ಡಿಯಲ್ಲಿ ಲೆಫ್ಟ್ ಮೆನ್ಯೂ ಬಾರ್ಸಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆಯಲ್ಲ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಸರ್ ಐ ಡಿಯಲ್ಲಿ ನೀವು ಲಾಗಿನ್ ಮಾಡಿಕೊಂಡಾಗ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಕಾಣಿಸುತ್ತೆ. ಸೊ ಕ್ರಿಯೇಟ್ ಸಬ್ಮಿಷನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಆರ್ಟಿಕಲ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ ನೀವು ಮಾಡ್ಕೊಳ್ಬೋದು. ಎಡಿಟ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗಿಲ್ಲಿ ನೀವು ಆಲ್ರೆಡಿ ಪೇಪರ್ನ ಕ್ರಿಯೇಟ್ ಮಾಡಿರೋದನ್ನು ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ವೆರಿಫೈ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕ್ಕೊಂಡು ಆ ಪೇಪರಿಂದ ಏನೇನು ಡೀಟೇಲ್ಸ್ ಇದೆ ಮೆನ್ಷನ್ ಮಾಡಿಕೊಂಡು ನೀವು ಅದನ್ನು ವೆರಿಫೈ ಮಾಡ್ಕೋಬೋದು. ಇನ್ನು ರಿಪೋರ್ಟ್ಸಿಗೆ ಬಂದರೆ ನಿಮಗೆ 3 ಥರ ಇದೆ. ಇದರಲ್ಲಿ ಆಡಿಟ್ ಟ್ರಯಲ್ ಅಂತ ನೀವು ಯಾವಾಗ ಲಾಗಿನ್ ಮಾಡಿರೋದು, ಲಾಗೌಟ್ ಮಾಡ್ಕೊಂಡಿರೋದು, ಯಾವ್ಯಾವ ಪೇಪರ್ ತೆಗೆದಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಮತ್ತು ಡಿನಾಮಿನೇಷನ್ ವೈಸ್ ಲಿಸ್ಟ್ ಆಫ್ ಸರ್ಟಿಫಿಕೇಟ್ ಅಂತ ಅಂದರೆ ಇಲ್ಲಿ ನೀವು ಅಮೌಂಟು ಸೆಲೆಕ್ಟ್ ಮಾಡ್ಕೊಳ್ಳಿ.
ಮತ್ತು ಫ್ರಮ್ ಡೇಟ್ ಟು ಡೇಟ್ ಹಾಕ್ಕೊಳ್ಳಿ. ನಿಮ್ಗೆ ಇದು PDF ಮತ್ತು CSV ಎರಡು ಫೈಲಲ್ಲೂ ಬರುತ್ತೆ. ವ್ಯೂ ರಿಪೋರ್ಟ್ ಅಂತ ಕೊಟ್ಟರೆ ನೀವು ಏನು ಕಂಡೀಷನ್ಸ್ ಕೊಟ್ಟಿರ್ತೀರ ಅದ್ರ ಬೇಸ್ ಮೇಲೆ ನೀವು ಎಷ್ಟು ಪೇಪರ್ಸ್ ತೆಗೆದಿದ್ದೀರಾ ಅದು ಶೋ ಆಗುತ್ತೆ. ಇನ್ನು ಲೆಡ್ಜರ್ ರಿಪೋರ್ಟ್ ಅಂತ ಅಂದರೆ ನೀವು ಎಷ್ಟು ಪೇಪರ್ ತೆಗೆದಿದ್ದೀರಾ ಅನ್ನೋದೆಲ್ಲ ರಿಪೋರ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಮತ್ತು ಸೂಪರ್ವೈಸರ್ ಐಡಿಯಲ್ಲೂ ಕೂಡ ನಿಮಗೆ ಮೆನ್ಯೂಸ್ ಬರುತ್ತೆ. ಅದರಲ್ಲಿ ಜನರೇಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯೂಸರಲ್ಲಿ ಏನೇನು ಪೇಪರ್ ಕ್ರಿಯೇಟ್ ಮಾಡಿದ್ದೀರಾ ಅದೆಲ್ಲ ಇಲ್ಲಿಗೆ ಬರುತ್ತೆ. ಅಡಿಷ್ನಲ್ ಸ್ಟ್ಯಾಂಪ್ ಡ್ಯೂಟಿ ಇದು ಇವಾಗ ಯಾವುದು ಪೇಪರ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಾಗಲ್ಲ. ಸೊ ಪ್ರೀವಿಯಸ್ ನೀವು ಮಾಡಿದರೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಚೆಕ್ ಇಂಪ್ರೆಸ್ಡ್ ಬ್ಯಾಲೆನ್ಸ್ ಇದರಲ್ಲಿ ನಿಮ್ಮದು ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸರ್ಚ್ ಸರ್ಟಿಫಿಕೇಟ್ ನೀವು ಕೆಲವೊಂದು ಪೇಪರ್ನ ಪ್ರಿಂಟ್ ಮಾಡಿರ್ತೀರ ಅಥವಾ ಪ್ರಿಂಟ್ಗೆ ಹೋಗಿ ಬ್ಯಾಕ್ ಬಂದಿರ್ತೀರಾ, ಸೊ ಅದು ನಿಮಗೆ ಜನರೇಟ್ ಸರ್ಟಿಫಿಕೇಟ್ ಮೇಲೆ ಸಿಗಲ್ಲ. ಈ ಸರ್ಚ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪ್ರಿಂಟ್ ಸ್ಟೇಟಸ್ ಅಂತ ಏನಿದೆ ಇದರಲ್ಲಿ ಪ್ರಿಂಟೆಡ್ ಮತ್ತು ನಾಟ್ ಪ್ರಿಂಟೆಡ್ ಅಂತ ಬರುತ್ತೆ. ಸೊ ನೀವು ಯಾವುದು ಪ್ರಿಂಟ್ ಮಾಡಿರಲ್ಲ ಅದನ್ನು ಇಲ್ಲಿ ನಿಮಗೆ ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಿದ್ದೀನಿ ಸರ್ಚ್. ಸೊ ಇಲ್ಲಿ ನನಗೆ ಯಾವುದೂ ಇಲ್ಲ. ಸೊ ಎಲ್ಲ ಆಲ್ರೆಡಿ ಪ್ರಿಂಟೆಡ್ ಆಗೋಗಿದೆ. ನೀವು ಅಕ್ಸೆಪ್ಟ್ ಮಾಡಿದ್ಮೇಲೆ ಅದು ಇಲ್ಲಿಗೆ ಬರೋದು. ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆ ಅದು ಸರ್ಚ್ ಸರ್ಟಿಫಿಕೇಟಲ್ಲಿ ಬರಲ್ಲ. ಆಮೇಲೆ ವೆರಿಫೈ ಸರ್ಟಿಫಿಕೇಟು. ಸೊ ಇದು ಕೂಡ ಅಷ್ಟೇ, ನೀವು ಸರ್ಟಿಫಿಕೇಟ್ ನಂಬರ್ ಹಾಕಿ ಅದರದ್ದು ಡ್ಯೂಟಿ ಟೈಪ್ ಏನಿರುತ್ತೆ ಆರ್ಟಿಕಲ್ ಸೆಲೆಕ್ಟ್ ಮಾಡಿಕೊಂಡು ಇಶ್ಯೂ ಡೇಟು ಹಾಕ್ಕೊಂಡು ನೀವು ಕ್ಯಾಪ್ಚಾ ಹಾಕಿ ವೆರಿಫೈ ಕೊಡ್ಬೋದು. ನೆಕ್ಸ್ಟ್ ರಿಪೋರ್ಟ್ಸು, ಇದರಲ್ಲೂ ಕೂಡ ಆಡಿಟ್ ಟ್ರಯಲ್ಲು ಮತ್ತು ಇನ್ನೂ ಕೆಲವೊಂದು ಬರುತ್ತೆ. ನೀವು ಮೇಯ್ನ್ ನೋಡ್ಕೊಳ್ಬೇಕಾದ್ರದ್ದು ಲಿಸ್ಟ್ ಆಫ್ ಸರ್ಟಿಫಿಕೇಟ್ಸು. ಆಡಿಟ್ ಟ್ರಯಲ್ ಅಂದರೆ ಅವಾಗೆ ಹೇಳ್ದಂಗೆ ಅದು ಯಾವಾಗ ಲಾಗಿನ್ ಮಾಡ್ಕೊಂಡಿರೋದು, ಲಾಗೌಟ್ ಮಾಡಿರೋದು ಮತ್ತು ಪೇಪರ್ಸ್ ಕೊಟ್ಟಿರೋದು ಇದೆಲ್ಲ ಗೊತ್ತಾಗುತ್ತೆ. ಬಿಸ್ನೆಸ್ ಅನಾಲಿಸಿಸ್ ಸಮ್ಮರಿ ಅಂತ ಅಂದರೆ ನೀವು ಇಷ್ಟು ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ, ಆ ಟೋಟಲ್ ಅಮೌಂಟ್ ಎಷ್ಟು, ಜಸ್ಟ್ ನಿಮಗೆ ನಂಬರ್ಸ್ ಮಾತ್ರ ಶೋ ಆಗುತ್ತೆ, ಯಾವ್ಯಾವ ಪೇಪರ್ ಅಂತ ಶೋ ಆಗೋದಿಲ್ಲ. ಇನ್ನು ಡೈಲಿ ಟ್ರಾನ್ಸಾಕ್ಷನ್ ಅದು ನೀವು ಎಷ್ಟು ಪೇಪರ್ ಕೊಟ್ಟಿದ್ದೀರಾ ಅನ್ನೋದು ಬರುತ್ತೆ. ಡಿನಾಮಿನೇಷನ್ ವೈಸ್ ಕೂಡ ಯೂಸರಲ್ಲಿ ಹೇಳ್ದಂಗೆ, ಮತ್ತು ಲೆಡ್ಜರ್ ರಿಪೋರ್ಟು ಯೂಸರಲ್ಲಿ ಹೇಳ್ದಂಗೆ. ಲಿಸ್ಟ್ ಆಫ್ ಸರ್ಟಿಫಿಕೇಟು, ಸೊ ಇವಾಗ ಅಟ್ ಪ್ರೆಸೆಂಟ್ ಇದು ವರ್ಕಿಂಗಲ್ಲಿಲ್ಲ. ಲಿಸ್ಟ್ ಆಫ್ ಸರ್ಟಿಫಿಕೇಟ್ಸು ನೀವು ಯಾವ್ಯಾವ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಇದಾದಮೇಲೆ ಸರ್ಚ್ ಸಬ್ಮಿಷನ್ನು. ಇದರಲ್ಲಿ ನೀವು ಯೂನಿಕ್ ಡಾಕ್ಯುಮೆಂಟ್ ಕೋಡ್ ಸಬ್ಮಿಟ್ ನಂಬರ್ ಏನು ಬರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಕೊಂಡು ಇಲ್ಲಿ ಏನೇನು ಫೀಲ್ಡ್ ಇದೆ ಅದನ್ನು ಮೆನ್ಷನ್ ಮಾಡಿಕೊಂಡು ಸರ್ಚ್ ಮಾಡಿದ್ರೆ ನಿಮ್ಗೆ ಆ ಪೇಪರ್ ಗೊತ್ತಾಗುತ್ತೆ. ಥ್ಯಾಂಕ್ ಯು.